ಬೆಳಿಗ್ಗೆನೆ ಆಡಂಬರವಾಗಿ ಕಿಚನ್ ಅಲ್ಲಿ ಅಡಿಗೆ ಆಗ್ತಾ ಇತ್ತು. ಅಷ್ಟು ಚಳಿಯಲ್ಲೂ ಬೆಳಿಗ್ಗೆ ಬೇಗ ಎದ್ರು. ಹಿಟ್ಟನ್ನು ಕಲಿಸ್ತಾ ಇದ್ಲು. ಸಲ್ಯ ನೀರ್ ಕುದಿಸ್ತಾ ಇದ್ಲು. ಕುಸುಮ ಮಾತ್ರ ಎದ್ದೇಳಲೇ ಇಲ್ಲ. ಅದಕ್ಕೆ ಕೀರ್ತಿ, ಅತ್ತೆ, ನೀವು ನಿಮ್ಮ ಚಿಕ್ಕ ಸೊಸೆಗೆ ತುಂಬಾನೇ ಜಾಗ ಕೊಟ್ಬಿಟ್ಟಿದೀರಾ. ಅವಳು ಕೇಳಿದ್ದು ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ ತನಮ್ಮ. ಏನತ್ತೆ, ಅಷ್ಟು ಸಾಕಾಗಲ್ವಾ? ಸರಿ ಕಣಮ್ಮ, ನಾವೆಲ್ರೂ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸೋಣ. ನೀವೇ ಅವಳಿಗೆ ಹೇಳ್ಕೊಳ್ಳಿ, ಬೆಳಿಗ್ಗೆ ಎದ್ದು ಇಷ್ಟು ಚಳಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಯ್ಯೋ ಕೀರ್ತಿ, ನನ್ನಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲಮ್ಮ. ಆದ್ರೆ ಏನ್ ಮಾಡೋದು? ಹಾಗೆಲ್ಲ ಹೇಳಿದ್ರೆ ಆಗುತ್ತಾ ಅತ್ತೆ? ಏನಾದ್ರೂ ಮಾಡ್ಬೇಕು. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಅಷ್ಟರಲ್ಲಿ ಅಲ್ಲಿಗೆ ರಾಜೇಶ್, ರಾಕೇಶ್ ಇಬ್ರು ಬಂದ್ರು. ಏನಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ಕೋಪದಲ್ಲಿ ಇಬ್ರು ಮಾತಾಡ್ಕೋತಿದ್ದೀರಾ? ಏನೂ ಇಲ್ಲ ಕಣೋ, ಆ ಹುಡುಗಿ ಮದ್ವೆಯಾಗಿ ಇಷ್ಟು ದಿನ ಆಯ್ತು ನಮ್ಮ ಮನೆಗ್ ಬಂದು. ಒಂದು ದಿನ ಕೂಡ ನಮಗೆ ಏನ್ ಮಾಡ್ಕೊಟ್ಟಿಲ್ಲ. ನಮ್ ಕೈಯಿಂದಾನೇ ಅವಳು ಎಲ್ಲಾನು ಮಾಡಿಸ್ಕೊತಿದ್ದಾಳೆ. ನೀನಿರಮ್ಮ, ನಾನು ಅವಳ ಜೊತೆ ಮಾತಾಡ್ತೀನಿ. ಲೇ, ನೀನೇನು ಅರ್ಜೆಂಟ್ ಮಾಡಿ ಏನು ಮಾತಾಡಕ್ ಹೋಗ್ಬೇಡ. ನಾವಿದಕ್ಕೇನಾದ್ರೂ ಒಂದು ಪರಿಹಾರ ಮಾಡ್ತೀವಿ. ಹೌದು ಕಣೋ, ನಿಮ್ಮಮ್ಮ ನೋಡ್ಕೋತಾಳೆ. ಬೆಳಿಗ್ಗೆ ಎದ್ದು ನೋಡುವಾಗ ಫ್ರಿಜ್ಜಲ್ಲಿರುವ ವಸ್ತೆಲ್ಲ ಖಾಲಿ ಆಗ್ತಾ ಇದೆ. ನನಗದ್ನ ನೋಡಿದ್ರೆ ತಲೆನೇ ಕೆಟ್ಟೋಗ್ತಾ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಸರಿ, ಗಾಡ್ರೇಜಿಗೆ ಬೀಗ ಹಾಕುವ ರೀತಿ ಫ್ರಿಜ್ಜಿಗೆ ಕೂಡ ಬೀಗ ಹಾಕ್ಬಿಡೋಣ. ನನಗೆ ಇದನ್ನೆಲ್ಲ ನೋಡಿದ್ರೆ ಯಾಕೋ ನಗು ಬರ್ತಾ ಇದೆ. ನಾವು ಇದ್ರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡ್ಕೊಳ್ಳೇಬೇಕು. ಸರಿ ರೀ. ಹೀಗೆ ಇವರೆಲ್ಲ ಮಾತಾಡ್ತಾ ಇರುವಾಗ ನಿದ್ರೆಯಿಂದ ಎದ್ದು ಕುಸುಮ ಬಂದ್ಲು. ಅತ್ತೆ, ಟಿಫಿನ್ ಎಲ್ಲ ಮಾಡಿ ಆಯ್ತಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. ಮಾಡಿದೀನಿ ಕುಸುಮ, ತಗೋ ತಿನ್ನು. ಏನತ್ತೆ, ಇವತ್ ನೀವು ಪೂರಿ ಮಾಡ್ತೀರಾ ಅನ್ಕೊಂಡಿದ್ದೆ. ಅದು ನನಗೆ ಸಹಾಯ ಮಾಡ್ಲಿಕ್ಕೆ ಯಾರು ಇರ್ಲಿಲ್ವಾ, ಅದಕ್ಕೇನೆ ದೋಸೆ ಮಾಡ್ದೆ. ಸರಿ ಅತ್ತೆ, ಇನ್ನು 1 ಗಂಟೆ ನಂತರ ಪೂರಿ ಮಾಡ್ಕೊಡಿ. ಹಾಗೆಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಅಯ್ಯೋ ದೇವ್ರೇ, ಅತಿಯಾಗಿ ತಿನ್ನುವ ಈ ಸೊಸೆ ಕೈಯಲ್ಲಿ ನನ್ನಿಂದ ಆಗ್ತಾ ಇಲ್ಲ. ದೇವ್ರೇ, ನೀನೇ ಕಾಪಾಡ್ಬೇಕು. ಅಮ್ಮ, ಆ ದೇವ್ರಿಂದ ಕೂಡ ನಿಮ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಅಮ್ಮನ ಭಯಪಡಿಸ್ಲಿಕ್ಕೆ ಕೂಡ ದೇವ್ರು ಒಂದು ಸೊಸೆನ ಕಳ್ಸ್ಕೊಟ್ಟಿದ್ದಾನೆ. ಏನ್ರೋ, ನಿಮ್ಮಿಬ್ರಿಗೆ ನನ್ನ ನೋಡಿದ್ರೆ ಜೋಕಾಗಿದ್ಯಾ? ಸುಮ್ನೆ ಹೊರಡಿ, ಟೈಮ್ ಆಗ್ತಾ ಇದೆ. ಅಮ್ಮ, ನೀವು ಹೋಗಿ ನಿಮ್ ಸೊಸೆಗೆ ಪೂರಿ ಮಾಡ್ಕೊಡಿ. ಹಾಗೆ ಅಂತ ಸಾಧಾರಣವಾಗಿ ಮಾತಾಡಿ ರಾಜೇಶ್ ಮತ್ತು ರಾಕೇಶ್ ಅಲ್ಲಿಂದ ಹೊರಟು ಹೋದ್ರು. ಮರುದಿನ ರಾತ್ರಿ ಅವರು ಅಂದುಕೊಂಡ ಹಾಗೆ ಫ್ರಿಜ್ಜಿಗೆ ಲಾಕ್ ಮಾಡಿದ್ರು. ಅರೆ, ಇದೇನಿದು? ಫ್ರಿಜ್ಜು ಬೀಗ ಹಾಕಿದೆ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಇವಾಗ ನಾನು ಏನ್ ಮಾಡೋದು? ಹಾಗೆ ಅನ್ಕೊಂಡು ಗಂಡನಾದ ರಾಕೇಶ್ ಅನ್ನು ನೋಡಲು ಹೋದ್ಲು. ರಾಕೇಶ್, ರಾಕೇಶ್! ಅಯ್ಯೋ, ಏನ್ ಕುಸುಮ, ಅರ್ಧ ರಾತ್ರಿಯಲ್ಲಿ ನಿನ್ ರಾಮಾಯಣ? ನನಗೆ ಹಸಿವಾಗ್ತಾ ಇದೆ. ಫ್ರಿಜ್ಜು ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಅದು ಆಗೋದಿಲ್ಲ, ನೀನೋಗಿ ನಿದ್ರೆ ಮಾಡು. ಅದೇನು, ಯಾಕೆ ಆಗಲ್ಲ? ಫ್ರಿಜ್ಜಿಗೆ ಬೀಗ ಹಾಕಿದ್ರೆ ಫ್ರಿಜ್ ಹೇಗೆ ತಾನಾಗಿ ಓಪನ್ ಆಗುತ್ತಾ? ಹಾಗೆ ಹೇಳಿ ಅವನು ಕೂಡ ನಿದ್ರೆ ಮಾಡ್ದ. ಕುಸುಮನಿಗೆ ಹಸಿವು ಜಾಸ್ತಿ ಆದ ಕಾರಣ ಅವಳಿಗೆ ನಿದ್ರೆ ಕೂಡ ಬರ್ಲಿಲ್ಲ. ಬೆಳಿಗ್ಗೆ ಬೇಗನೆ ಎದ್ದು, ಅತ್ತೆ, ಯಾಕತ್ತೆ ಫ್ರಿಜ್ನ ಲಾಕ್ ಮಾಡಿದೀರಾ? ಮತ್ತೆ ಲಾಕ್ ಮಾಡದೆ ಏನ್ ಮಾಡ್ತಾರೆ? ನಾವು ಬೆಳಿಗ್ಗೆ ಎದ್ದು ನೋಡುವಾಗ ನಮಗೆ ಅಂತ ಏನೂ ಇರೋದಿಲ್ಲ. ಅದಕ್ಕೇನೆ ಫ್ರಿಜ್ನ ಲಾಕ್ ಮಾಡಿದ್ದು. ಆದ್ರೆ ಅಕ್ಕ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನಿನಗೆ ಹಸಿವಾಗುತ್ತೆ, ಹಸಿವಾಗದೆ ಏನಾಗುತ್ತೆ? ಅಡಿಗೆ ಮಾಡುವಾಗ ನಮ್ಗೆ ಸಹಾಯ ಮಾಡ್ತೀಯ ಅಂತ ನೋಡಿದ್ರೆ ಅಡಿಗೆ ಮಾಡಕ್ಕೆ ಸಹಾಯ ಮಾಡೋದಿಲ್ಲ. ಅಂದ್ರೆ ಅಕ್ಕ, ನನಗೆ ಅಡಿಗೆ ಮಾಡಕ್ಕೆ ಬರಲ್ಲ. ನನಗೆ ಹಸಿವು ಜಾಸ್ತಿ ಅಕ್ಕ, ಅದಕ್ಕೆ ಹೀಗೆ ತಿನ್ನೋದು. ಡಾಕ್ಟ್ರು ಕೂಡ ಅದೇ ಹೇಳಿದ್ದು. ಅದಕ್ಕೆ ನಾವು ಕಾರಣನ? ನಾವೇನ್ ಮಾಡಕ್ಕಾಗುತ್ತೆ? ಹಾಗೆಂತ ಸ್ವಲ್ಪ ಜೋರಾಗಿ ಮಾತಾಡಿದಾಗ ಮನೇಲಿರೋರೆಲ್ಲರೂ ಬಂದ್ರು. ಏನು, ಮನೆ ಯಾವಾಗ್ಲೂ ಚಳಿಯಲ್ಲಿರುತ್ತೆ, ಇವತ್ತು ಯಾಕೋ ತುಂಬಾನೇ ಬಿಸಿಯಾಗಿದೆ. ಅಂದ್ರೆ ಮಾವಯ್ಯ, ಅದು ಬಂದು ಫ್ರಿಜ್ಜಿಗೆ ಬೀಗ ಹಾಕಿದೆ. ಆ ಬೀಗನ ನಾನೇ ಹಾಕಿದಮ್ಮ. ನೀನು ಸ್ವಲ್ಪ ತಿನ್ನದ್ನ ಕಡಿಮೆ ಮಾಡ್ಬೇಕು. ನನ್ನಿಂದ ಆಗ್ತಾ ಇಲ್ಲ ಮಾವಯ್ಯ. ನೀನು ಈ ಮಧ್ಯೆ ತುಂಬಾನೇ ತಿಂಡಿ ತಿಂತಾ ಇದ್ದೀಯ. ಇಲ್ಲಿ ನೋಡಿ ಮಾವಯ್ಯ, ನನ್ನಿಂದ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ನಾನೋಗಿ ಅಡಿಗೆ ಮನೆಯಲ್ಲಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ. ಹಾಗೆ ಅಂತ ಅವಳು ಅಲ್ಲಿಂದ ಕಿಚನ್ಗೆ ಹೋದ್ಲು. ಅಲ್ಲಿರೋರೆಲ್ಲ ಒಬ್ಬರಿಗೊಬ್ಬರು ನೋಡಿಕೊಂಡ್ರು. ಅಪ್ಪ, ನೀವು ಫ್ರಿಜ್ಜಿಗೆ ಬೀಗ ಹಾಕದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ನನಗೂ ಕೂಡ ಅದೇ ಒಳ್ಳೇದು ಅಂತ ಅನ್ಸ್ತಾ ಇದೆ. ಅಪ್ಪ, ಈ ಸುನಾಮಿಗಿಂತ ಅದು ಎಷ್ಟೋ ಬೆಟರು. ಸುಮ್ನೆ ಆ ಫ್ರಿಜ್ನ ಓಪನ್ ಮಾಡಿ ಬಿಟ್ಬಿಡಿ. ಸರಿ ಕಣೋ. ಹೀಗೆ ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ಬಿಟ್ರು. ಈ ಕಡೆ ಕೌಸಲ್ಯ ಕುಸುಮನ್ ಜೊತೆ, ಇಲ್ ನೋಡಮ್ಮ, ನಿನಗೆ ಏನ್ ಟಿಫಿನ್ ಬೇಕೋ ನೀನೇ ಮಾಡ್ಕೋಬೇಕು. ಎಲ್ಲರಿಗೂ ಕೆಲಸ ಇದೆ. ಅವ್ರವ್ರ ಕೆಲಸ ನೋಡ್ಕೊಂಡು ಎಲ್ರೂ ಹೊರಟೋದ್ರು.
ಅತ್ತೆ, ನಾನಾ? ಈ ಚಳಿಯಲ್ಲಿ ನಾನು ಹೇಗತ್ತೆ ಅಡಿಗೆ ಮಾಡೋದು? ಹಾಗಾದ್ರೆ ನಾವು ಮಾತ್ರ ಬೆಳಿಗ್ಗೆ ಚಳಿಯಲ್ಲಿ ಹೇಗಮ್ಮ ಎದ್ದು ಮಾಡೋದು? ಅತ್ತೆ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲತ್ತೆ. ಏನಿದು? ಮತ್ತೆ ಏನೋ ಒಂದು ಹೊಸ ಡ್ರಾಮಾನಾ? ರೀ, ನೋಡಿ ನಿಮ್ಮಮ್ಮ ನನ್ನ ಅಡಿಗೆ ಮಾಡಕ್ ಕೇಳ್ತಿದಾರೆ. ನನಗೆ ಅಡಿಗೆ ಮಾಡಕ್ ಆಗಲ್ಲ, ನನ್ನ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಇಲ್ಲಿ ನೋಡಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಮಗೂ ನಿದ್ರೆ ಬರುತ್ತೆ, ಚಳಿ ಆಗುತ್ತೆ. ಬೆಳಿಗ್ಗೆ ಎದ್ದಂಗೆ ನಿನಗೆ ಅಡಿಗೆ ಮಾಡಿ ಕೊಡ್ಬೇಕು ಅಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ನೀನೇ ಏನಾದ್ರೂ ಕಲ್ತ್ಕೊಂಡು ನಿನಗೇನ್ ಬೇಕೋ ಮಾಡ್ಕೊಂಡು ತಿನ್ನು. ಸರಿ ಅತ್ತೆ, ನಾನೇ ಕಲ್ತ್ಕೊಂಡು ಮಾಡ್ಕೊಂಡು ತಿಂತೀನಿ. ಆದ್ರೆ ನನಗಿವಾಗ ಹಸಿವಾಗ್ತದೆ, ತಿನ್ಲಿಕ್ಕೆ ಏನಾದ್ರೂ ಕೊಡಿ. ಹೀಗೆ ಎಲ್ಲರೂ ಒಟ್ಟಾಗಿ ಸೇರಿ ಇಡ್ಲಿ ಮಾಡಲು ಆರಂಭಿಸಿದ್ರು. ಎಲ್ಲರೂ ಅಡಿಗೆ ಮಾಡೋದ್ರಲ್ಲಿ ಆಸಕ್ತಿ ತೋರ್ಸಿದ್ರೆ ಕುಸುಮ ಮಾತ್ರ ತಿನ್ನೋದ್ರಲ್ಲೇ ಆಸಕ್ತಿ ತೋರ್ಸಿದ್ಲು. ಕುಸುಮ, ಅಡಿಗೆ ಮಾಡು ಅಂದ್ರೆ ಚಳಿ ಕೈಯಲ್ಲಿ ಕೆಲ್ಸನೇ ಆಗ್ತಾ ಇಲ್ಲ ಅಂತ ಹೇಳ್ದೆ. ಇವಾಗ ತಿನ್ಲಿಕ್ಕೆ ಮಾತ್ರ ಕೈ ಫಾಸ್ಟ್ ಆಗಿ ಬರ್ತಿದೆ. ಅಕ್ಕ, ಟಿಫಿನ್ ತಿನ್ನುವಾಗ ಟಿಫಿನ್ ಬಿಸಿ ಬಿಸಿಯಾಗಿರುತ್ತೆ ಅಲ್ವಾ, ಅದರಿಂದ ಏನು ಆಗಲ್ಲ. ಪರವಾಗಿಲ್ಲ ಕಣೆ, ನೀನು ಚೆನ್ನಾಗಿ ಮಾತಾಡ್ತಾ ಇದೀಯ. ಏನೇ ಆದ್ರೂ ಸರಿ, ನೀನು ಅಡಿಗೆನ ಕಲ್ತ್ಕೊಳ್ಳೇಬೇಕು. ಅಕ್ಕ, ನಾನು ಅದ್ನೆಲ್ಲ ಆಮೇಲೆ ಕಲಿತೀನಿ. ಮೊದ್ಲು ನನಗೆ ತಿನ್ಲಿಕ್ಕೆ ಇಡ್ಲಿ ಬೇಕು. ಈ ಇಡ್ಲಿ ತಿಂದ್ಮೇಲೆ ಆಮೇಲೆ ಎಲ್ಲಾನು ಕಲ್ತ್ಕೋತೀನಿ. ಏನಮ್ಮ, ಇವಾಗಷ್ಟೇ ತಾನೆ ನೀನ್ ತಿಂದಿದ್ದು? ಅತ್ತೆ, ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಬೇಕಲ್ವಾ? ನನಗೆ ಹೊಟ್ಟೆ ಖಾಲಿ ಇದ್ರೆ ಮೂಡ್ ಆಫ್ ಆಗುತ್ತೆ, ಆಮೇಲೆ ಅಡಿಗೆ ಮಾಡಕ್ಕಾಗಲ್ಲ. ಹಾಗಾದ್ರೆ ಅಡಿಗೆ ಕಲಿಯಕ್ಕೆ ಮುಂಚೆ ಅಡಿಗೆ ಮಾಡ್ಬೇಕಾದ ಕೆಲ್ಸನೂ ಇದೆ. ನಾಳೆಯಿಂದ ಅಡಿಗೆ ಜವಾಬ್ದಾರಿನ ನಿನಗೆ ಬಿಟ್ರೆ ಗೊತ್ತು ಕಣೋ ಆ ಕಷ್ಟ ಏನು ಅಂದ್ರೆ. ಕುಸುಮ ಬಾಯಲ್ಲಿ ಒಂದು ಇಡ್ಲಿನ ಇಟ್ಕೊಂಡು, ಅತ್ತೆ, ನಾನು ಕಲ್ತ್ಕೋತೀನಿ. ಅದಕ್ಕೆ ಮುಂಚೆ ಇನ್ನೊಂದು ಇಡ್ಲಿನ ತಿನ್ಬಿಡ್ತೀನಿ. ಅತ್ತಿಗೆ, ನೀವು ಕಾಲೇಜಲ್ಲಿ ಇರುವ ಹಾಗೇನೆ ಇದ್ದೀರಾ, ಬದ್ಲಾಗ್ಲೇ ಇಲ್ಲ. ಹೌದು, ಮತ್ತೆ ಒಂದೇ ಸಲ ನನ್ನ ಬದಲಾಯಿಸ್ಕೊ ಅಂದ್ರೆ ಹೇಗೆ? ಟಿಫಿನ್ ಎಲ್ಲ ತಿಂದಾದ ನಂತರ ಕೌಸಲ್ಯ ಕುಸುಮನಿಗೆ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿದ್ರು. ನೋಡಮ್ಮ, ಮೊದ್ಲು ಈ ಪಾತ್ರೆ ತೊಳಿ, ಆಮೇಲೆ ನಿಧಾನವಾಗಿ ಎಲ್ಲ ಕೆಲ್ಸನ ಹೇಳ್ಕೊಡ್ತೀನಿ. ಅತ್ತೆ, ನಾನ್ ಪಾತ್ರೆ ತೊಳಿಯೋದ? ನನ್ ನೇಲ್ಸ್ ನೋಡಿದ್ರ ನನ್ ಕೈ ಎಲ್ಲ ಹಾಳಾಗುತ್ತೆ. ನಿನಗೆ ಟಿಫಿನ್ ತಿನ್ಲಿಕ್ಕೆ ಮಾತ್ರ ನಿನ್ ಕೈಗೆ ಯಾವ ತೊಂದ್ರೆನೂ ಬರಲ್ಲ, ಕೆಲ್ಸ ಮಾಡು ಅಂದ್ರೆ ಎಲ್ಲ ಕಷ್ಟ ನಿಂಗೆ. ಅಕ್ಕ, ಇಷ್ಟೊಂದ್ ಚಳಿಯಲ್ಲಿ ನೀರ್ ಕೂಡ ತಣ್ಣಗೆ ಇರುತ್ತೆ, ನಾನು ಹೇಗಕ್ಕ ಪಾತ್ರೆ ತೊಳಿಯೋದು? ಜಿಲೇಬಿ ಐಸ್ ಕ್ರೀಮ್ನೆಲ್ಲ ಹೇಗೆ ತಿಂತೀಯೋ ಇದು ಕೂಡ ಹಾಗೇನೆ. ಅಯ್ಯೋ ದೇವ್ರೇ. ಅಕ್ಕ ಸರಿ, ನಾನು ತೊಳಿತೀನಿ, ಆದ್ರೆ ನನಗೊಂದ್ ಕಪ್ ಟೀ ಕೊಡ್ತೀರಾ? ಅಯ್ಯೋ ದೇವ್ರೇ, ನಿನಗೆ ಕೆಲ್ಸ ಹೇಳಷ್ಟ್ರಲ್ಲಿ ನೀನ್ ನಮಗೇನೆ ಕೆಲ್ಸ ಹೇಳ್ತೀಯ. ಏನ್ ಮಾಡೋದು, ತಗೊಂಬಂದ್ ಕೊಡ್ತೀವಿ. ಹಾಗೆ ಹೇಳಿ ಕೀರ್ತಿ ಅಲ್ಲಿಂದ ಹೋಗಿ ತಂದ್ಕೊಟ್ಲು. ಈ ಕಡೆ ಕೌಸಲ್ಯ ರಘುರಾಮ್ ರೂಮಲ್ಲಿ ಮಾತಾಡ್ಕೊಂಡ್ರು. ಸಣ್ಣ ಸೊಸೆಗೆ ನಾವು ಹೋಗಿ ಕೆಲ್ಸ ಹೇಳಿದ್ರೆ ಅವಳು ಮತ್ತೆ ನಮ್ ಕೈಲೇ ಕೆಲ್ಸ ಮಾಡಿಸ್ತಾಳೆ. ಹೋದ್ರೆ ಹೋಗ್ಲಿ, ಸ್ವಲ್ಪ ದಿನ ಎಲ್ಲ ಕೆಲ್ಸನೂ ನಿಧಾನವಾಗಿ ಕಲ್ತ್ಕೋತಾಳೆ. ನಿಮ್ಮೆಲ್ಲರಿಗೂ ಇದು ನಗುವಿನಾಟ, ಆದ್ರೆ ನನಗೂ ನನ್ ಸೊಸೆಗೂ ಕಷ್ಟದ ಕೆಲ್ಸ. ಅದರಲ್ಲಿ ಕುಸುಮ ಪಾತ್ರೆ ತೊಳೆದು ಈಚೆಗೆ ಬಂದು, ಅತ್ತೆ, ಪಾತ್ರೆ ತೊಳೆದು ಎಷ್ಟು ಕಷ್ಟ ಗೊತ್ತಾ? ನನ್ ಬೆನ್ನೆಲ್ಲ ನೋವು ಬಂದ್ಬಿಡ್ತು. 2 ಪ್ಲೇಟ್ ತೊಳೆಯಷ್ಟರಲ್ಲೇ ಬೆನ್ನು ನೋವಾ? ಹೌದಕ್ಕ, ನನಗೆ ಚಿಕ್ಕ ವಯಸ್ಸಿನಿಂದ ಬೆನ್ನು ನೋವಕ್ಕ. ಹೌದು, ನಿನಗೆ ಚಿಕ್ಕ ವಯಸ್ಸಿನಿಂದ ಏನೇನ್ ನೋವಿದೇನೆ? ಅಷ್ಟೇ ಅಕ್ಕ, ನನಗೆ ತುಂಬಾ ಕೆಲಸ ಮಾಡಕ್ಕ ಆಗಲ್ಲ. ಅಷ್ಟರಲ್ಲಿ ಅವಳ ಗಂಡ ರಾಕೇಶ್ ಅಲ್ಲಿಗೆ ಬಂದು, ಕುಸುಮ, ನಿನಗೆ ಬೆನ್ನು ನೋವಾಗ್ತಿದೀಯಾ? ಹೌದು ರೀ, ನೋಡಿ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ ಬೆಳಿಗ್ಗೆಯಿಂದ. ನೀವು ಕಷ್ಟಪಟ್ರೆ ನಮ್ಮ ಮನೇಲಿ ಏನೋ ಒಳ್ಳೆಯ ಹಬ್ಬದ ವಾತಾವರಣ. ನಿಮಗೆ ನನ್ನ ನೋಡಿದ್ರೆ ತಮಾಷೆ ಅನ್ಸುತ್ತಾ? ಮತ್ತೆ ಚಳಿಯಲ್ಲಿ ಬಿಸಿ ಬಿಸಿ ಕೇಳ್ತೀಯಲ್ವಾ? ಹಾಗಾದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕಲ್ವಾ? ಕುಸುಮನನ್ನು ನೋಡ್ತಾ ಇದ್ದ ಕೀರ್ತಿ ಮತ್ತು ಕಾವ್ಯ ಒಬ್ಬರಿಗೊಬ್ಬರು ನೋಡಿ ನಗ್ತಾ ಇದ್ರು. ಇದೇ ಮೊದಲ ಪ್ರಯತ್ನ, ಇನ್ನು ಎಷ್ಟೊಂದಿದೆ. ಈ ಹುಡುಗಿನ ಎಲ್ಲರೂ ಸೇರಿ ಹೇಗೆ ಬದಲಾಯಿಸೋದೋ ಗೊತ್ತಿಲ್ಲ. ಹೌದು ರೀ, ನೀವ್ ಹೇಳೋದ್ ಕೂಡ ನಿಜಾನೇ. ಅಪ್ಪ, ಇಂಥವ್ರನ್ನ ನಾವು ಈ ಲೋಕದಲ್ಲಿ ಎಲ್ಲೂ ನೋಡೋದಿಲ್ಲ. ಇವಾಗ ನೋಡುವಾಗ ಹೊಸದಾಗಿ ಕಾಣಿಸ್ತಿದೆ. ಹೀಗೆ ಎಲ್ಲರೂ ನಿಂತು ಮಾತಾಡ್ತಾ ಇರುವಾಗ ಕುಸುಮ ಕಿಚನ್ ಇಂದ ನಿಂತ್ಕೊಂಡು, ಅತ್ತೆ, ನನಗೆ ಪಲಾವ್ ತಿನ್ಬೇಕು ಅನ್ಸುತ್ತೆ, ಲಂಚಿಗೆ ಮಾಡ್ಕೊಡ್ತೀರಾ? ಹಾಗೆ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆದ್ರು. ಅಯ್ಯೋ ದೇವ್ರೇ, ಇವಳು ಮತ್ತೆ ಆರಂಭಿಸ್ಬಿಟ್ಲಾ? ಹಾಗೆ ಅಂತ ಹೇಳಿದ್ರು. ಬೆಳಿಗ್ಗೆ 5 ಗಂಟೆಗೆ ಹೊರಗೆಲ್ಲ ಒಂದೇ ಹೊಗೆ ವಾತಾವರಣ. ಕೌಸಲ್ಯನ ಮನೆಯ ಕಿಟಕಿಯೆಲ್ಲ ಮುಚ್ಚಿದ್ರು. ಆದರೂ ಚಳಿಗಾಳಿ ಕಿಟಕಿಯ ಸಂದುಗಳಿಂದ ಮನೆಯೊಳಗೆ ಬರ್ತಾ ಇತ್ತು. ರಾಮ್ ಅವರು ಆ ಚಳಿಯಲ್ಲಿ ತುಂಬಾನೇ ನಡುಗುತ್ತಾ ಸೋಫಾದಲ್ಲಿ ಮಲಗಿದ್ರು. ಕೌಸಲ್ಯನವರು ಅವರ ಪಕ್ಕದಲ್ಲೇ ಕೂತಿದ್ರು. ಮಗಳಾದ ಕಾವ್ಯ ತಂದೆಯ ಕಾಲಿಗೆ ಕಂಬಳಿಯನ್ನು ಒಸಿ ತಂದೆ ಕಷ್ಟಪಡುವುದನ್ನು ನೋಡಿ ಅಳ್ತಾ ಇದ್ಲು. ಅಪ್ಪ, ಪ್ಲೀಸ್ ಅಪ್ಪ, ಕಣ್ತೆರೆದು ನೋಡಿ ಅಪ್ಪ. ಅಮ್ಮ, ಅಪ್ಪನ ಮೈಯೆಲ್ಲ ತುಂಬಾನೇ ತಂಪಾಗ್ತಾ ಇದೆ, ನಂಗ್ ಭಯ ಆಗ್ತಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ಕಾವ್ಯ, ನೀನು ದುಃಖ ಪಡ್ಬೇಡಮ್ಮ. ಈ ಚಳಿಗೆ
ಎಷ್ಟೊಂದು ಕಂಬಳಿ ಹೊತ್ತಿದ್ರು ನನ್ನ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಮಾಡೋದು ಅಂತನೂ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ರಾತ್ರಿ ಇಡೀ ಇದೇ ಮಾತು. ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಇದೆ. ಕಾವ್ಯ, ನೀನೋಗಿ ಅಣ್ಣನ ಕರಿಯಮ್ಮ. ಕಾವ್ಯ ವೇಗವಾಗಿ ಹೋದ್ಲು. ಅವಳ ಧ್ವನಿಯನ್ನು ಕೇಳಿ ರಾಜೇಶ್, ರಾಕೇಶ್, ಕೀರ್ತಿ ಮತ್ತು ಕುಸುಮ ಎಲ್ಲರೂ ಹೊರಗಡೆ ಬಂದ್ರು. ಏನಾಯ್ತು ಕಾವ್ಯ? ತಂದೆಯವರಿಗೆ ತುಂಬಾ ಸೀರಿಯಸ್ ಆಗಿದೆಯಾ? ಅಣ್ಣ, ಅಪ್ಪನಿಗೆ ಉಸಿರಾಡಕ್ಕೇನೆ ತುಂಬಾನೇ ಕಷ್ಟ ಆಗ್ತಾ ಇದೆ. ರೂಮಲ್ಲಿ ಹೀಟರ್ ಹಾಕಿದ್ರು ಕೂಡ ತಂದೆಯವರ ಚಳಿ ಕಡಿಮೆ ಆಗ್ತಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ರೂಮಲ್ಲಿ ಹೀಟರ್ ಹಾಕಿದ್ರೆ ಆಕ್ಸಿಜನ್ ವರ್ಕ್ ಆಗಲ್ಲಮ್ಮ. ಅದಕ್ಕೇನೆ ತಂದೆಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಆದ್ರೆ ಹೀಟರ್ನ ಹಾಕದಿದ್ರೆ ತಂದೆಗೆ ಚಳಿ ಕಡಿಮೆ ಆಗೋದಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ರಾಕೇಶ್, ಈ ಗೋಡೆಗಳನ್ನ ನೋಡು, ಎಷ್ಟೊಂದು ತಂಪಾಗಿದೆ. ಒಳ್ಳೆ ಫ್ರಿಜ್ಜಲ್ಲಿ ಇರುವ ರೀತಿ ಆಗ್ತಾ ಇದೆ. ನಮಗೇನೆ ಇಷ್ಟೊಂದು ಚಳಿ ಆಗುವಾಗ ವಯಸ್ಸಲ್ಲಿ ದೊಡ್ಡವರು, ಅವರ ಸಂಕಟ ಹೇಗಿರ್ಬೋದು? ಸುಮ ಹೋಗಿ ಅವಳ ಮಾವನನ್ನು ಮುಟ್ಟಿ ನೋಡಿದ್ಲು. ಅಯ್ಯೋ, ಮಾವನವರು ಏನು ಇಷ್ಟೊಂದು ತಂಪಾಗಿದ್ದಾರೆ? ಇಷ್ಟೊಂದು ತಂಪಾಗಿದ್ರೆ ಮೈಗೆ ತುಂಬಾನೇ ಅಪಾಯ. ಕಾವ್ಯ, ನೀನೋಗಿ ಬಿಸಿ ಬಿಸಿ ನೀರ್ ತಗೊಂಬ, ಸ್ವಲ್ಪ ಮೈ ಒರೆಸೋಣ. ಅಮ್ಮ ಕುಸುಮ, ಈ ಚಳಿಗೆ ಮಂಚದಿಂದ ಎದ್ದೇಳಲಿಕ್ಕೇನೆ ಆಗ್ತಾ ಇಲ್ಲ. ಈ ಚಳಿ ನನ್ನ ನುಂಗ್ಬಿಡುತ್ತೆ ಅನ್ಸುತ್ತಮ್ಮ. ನಾನು ಡಾಕ್ಟರಿಗೆ ಕಾಲ್ ಮಾಡ್ತೀನಿ. ಕುಸುಮ, ನೀನೋಗಿ ಆ ಥರ್ಮಾಮೀಟರ್ನ ತಗೊಂಬ. ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಕೂಡ ಬಂದು ಹೋದ್ರು. ಅವರು ಮದ್ದನ್ನು ಬರೆದು ಕೊಟ್ರೆ ಹೊರತು ವಾತಾವರಣ ಬದಲಾದ್ರೆ ಮಾತ್ರ ಮೈ ಹುಷಾರಾಗೋದು ಅಂತ ಹೇಳಿ ಹೋದ್ರು. ಡಾಕ್ಟರ್ ಹೇಳಿದ್ದು ನೀವು ಕೇಳಿದ್ರಿ ತಾನೆ? ಈ ಚಳಿಗೆ ಮಾವಯ್ಯನಿಗೆ ನಿಮೋನಿಯಾ ಬರುವ ರೀತಿ ಇದೆ ಅಂತೆ. ಈ ಮನೆ ನೋಡಿ, ತುಂಬಾ ಚಳಿಗಾಲದಲ್ಲಿ ಐಸ್ ಕಡ್ಡಿಯ ಹಾಗೆ ಆಗ್ಬಿಡುತ್ತೆ. ಅದರಿಂದ ಈ ಮನೆಯಲ್ಲಿ ಇರೋದಿಕ್ಕೆ ಸಾಧ್ಯವಿಲ್ಲ. ಅಣ್ಣ, ನಾವು ತಂದೆಯವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಲ್ಲಿ AC ಹೀಟರ್ ಎಲ್ಲ ವರ್ಕ್ ಆಗುತ್ತೆ, ಟೆಂಪರೇಚರ್ ಸರಿಯಾಗಿರುತ್ತೆ. ಹೌದು ಕಾವ್ಯ, ನೀನ್ ಹೇಳೋದೇನೋ ಸರಿನೇ. ಆದ್ರೆ ಈ ವಾತಾವರಣದಲ್ಲಿ ತಂದೆನ ಹೊರಗಡೆ ಕರ್ಕೊಂಡೋದ್ರೆ ಹೊರಗಿನ ಕ್ಲೈಮೇಟಿಗೆ ತಂದೆಗೆ ಇನ್ನೂ ಅಪಾಯ ಕೂಡ ಆಗ್ಬೋದು. ಅಣ್ಣ ಹೇಳೋದು ಕೂಡ ನಿಜಾನೇ. ಆದ್ರೆ ತಂದೆನ ನಾವು ಇಲ್ಲೇ ಇಟ್ಕೊಂಡು ಏನಾದ್ರೂ ಮಾಡ್ಬೇಕು. ಆದ್ರೆ ಯಾವ ರೂಮ್ನ ನೋಡಿದ್ರೆ ಕೂಡ ತುಂಬಾನೇ ತಂಪಾಗಿದೆ. ಇನ್ನು ಯಾವ ಪರಿಷ್ಕಾರ ಮಾಡೋದ್ ಕಣೋ? ಕಿಟಕಿನೆಲ್ಲ ಮುಚ್ಚಿದೀವಿ, ಇರುವ ಹೀಟರ್ನೆಲ್ಲ ಹಾಕಿದೀವಿ. ನಿಮ್ ತಂದೆ ಪರಿಸ್ಥಿತಿ ಹೀಗೆ ನೋಡ್ತಾ ಇದ್ರೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ ಕಣೋ. ಕಾವ್ಯ, ನಮ್ಮ ಮನೆಯಲ್ಲಿ ಒಂದು ಸ್ಟೋರ್ ರೂಮ್ ಇದೆ ಅಲ್ವಾ? ಈ ನಡುವೆ ನಾವು ಯಾವಾಗ್ಲಾದ್ರೂ ಅದನ್ನ ಓಪನ್ ಮಾಡಿದೀವಾ? ಆ ಹಳೆಯ ಸ್ಟೋರ್ ರೂಮ್ ಅತ್ತಿಗೆ, ಆ ಸ್ಟೋರ್ ರೂಮ್ನ ನಾವಿವಾಗ ಉಪಯೋಗ ಮಾಡದೇ ಇಲ್ವಲ್ಲ. ಅದು ಕಣ್ಣ ಮುಚ್ಚೆ ಆಡ್ಲಿಕ್ಕೆ ಅಂತ ಸಣ್ಣ ವಯಸ್ಸಲ್ಲಿ ಉಪಯೋಗ ಮಾಡ್ತಾ ಇದ್ದು. ಇವಾಗ ಯಾಕೆ ಅದ್ರ ಯೋಚನೆ ಬಂತು? ಅದಲ್ಲ ಕಾವ್ಯ, ಭೂಮಿಯ ವಾತಾವರಣ ಆಯಾ ಕ್ಲೈಮೇಟಿಗೆ ತಕ್ಕಂಗೆ ಬದಲಾಗುತ್ತೆ. ಉಷ್ಣತೆಗೆ ಈ ಭೂಮಿ ಉಷ್ಣವಾಗಿರುತ್ತೆ. ಅದೇ ಈ ಚಳಿಗಾಲಕ್ಕೆ ಈ ಭೂಮಿ ತುಂಬಾನೇ ತಂಪಾಗಿರುತ್ತೆ. ಆದ್ರೆ ಭೂಮಿಯ ಒಳಗಡೆ ಮಾತ್ರ ಯಾವಾಗಲೂ ಉಷ್ಣತೆ ಒಂದೇ ರೀತಿ ಇರೋದು. ಕುಸುಮ ಹೇಳೋದೇನೋ ನಿಜಾನೇ. ಅದಕ್ಕೇನೆ ಗುಹೆಯಲ್ಲಿ ಇರುವವರಿಗೆ ಈ ರೀತಿ ಹೊರಗಿನ ವಾತಾವರಣ ಸೆಟ್ ಆಗೋದಿಲ್ಲ. ಹೌದು ಬಾವ, ನಮ್ಮ ಮನೆ ತುಂಬಾ ಹಳೆಯ ಕಾಲದ ಮನೆ ಅಲ್ವಾ? ಆ ಕಾಲದಲ್ಲಿ ಬಿಸಿಲು ಚಳಿಗೆ ಅಂತಾನೆ ಈ ರೀತಿ ಸ್ಟೋರ್ ರೂಮ್ನೆಲ್ಲ ಕಟ್ಟಿದ್ರು. ಆದ್ರೆ ನಾವೇನಂದ್ರೆ ಈ ಸ್ಟೋರ್ ರೂಮ್ ಅಲ್ಲಿ ಬೇಡದ ವಸ್ತುಗಳನ್ನೆಲ್ಲ ಹಾಕ್ತಾ ಇದೀವಿ. ಅಲ್ಲಿ ಉಷ್ಣತೆ ಜಾಸ್ತಿನೇ ಇರುತ್ತೆ. ಮಾವನ ನಾವು ಇವಾಗ್ಲೇ ಆ ಅಂಡರ್ ಗ್ರೌಂಡಿಗೆ ಶಿಫ್ಟ್ ಮಾಡ್ಬೇಕು. ಆದ್ರೆ ಕುಸುಮ, ಅಲ್ಲಿ ತುಂಬಾ ಧೂಳು ಕತ್ತಲೆಲ್ಲ ಇರುತ್ತೆ ಅಲ್ವಾ? ಅಲ್ಲಿ ಮನುಷ್ಯರಿಂದ ಇರಲು ಸಾಧ್ಯನಾ? ಹೇಳ್ ನೋಡೋಣ. ಎಲ್ಲರೂ ಒಂದೊಂದ್ ಕೈ ಹಾಕಿದ್ರೆ ಎಲ್ಲ ಕೆಲ್ಸನ ಒಂದೇ ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು. ರಾಕೇಶ್, ಬಾವಾ, ಎಲ್ಲರೂ ಕೈ ಜೋಡಿಸಿ ನನ್ನ ಮಾತ್ ಕೇಳಿ ಮಾವನ ಆ ರೂಮಿಗೆ ಕರ್ಕೊಂಡೋಗೋಣ. ಆ ರೂಮಿಗೆ ಹೋದ್ರೆ ಮಾವನಿಗೆ ಸ್ವಲ್ಪ ಉಪಶಮನ ಸಿಗ್ಬೋದು. ಅಣ್ಣ, ಕುಸುಮ ಅತ್ತಿಗೆ ಹೇಳೋದ್ ಕೂಡ ನನಗೆ ನಿಜಾನೇ ಅನ್ಸುತ್ತೆ. ತಂದೆಯವರಿಗೋಸ್ಕರ ನಾವೆಲ್ಲರೂ ಸೇರಿ ಏನಾದ್ರೂ ಮಾಡ್ಬೇಕು. ನಾನು ಕೂಡ ನಿಮ್ ಜೊತೆ ಸೇರಿ ಕ್ಲೀನ್ ಮಾಡ್ತೀನಿ. ಸರಿ ಸರಿ, ಎಲ್ಲರೂ ಕೈ ಸೇರಿದ್ರೆ ಬೇಗನೆ ಕೆಲ್ಸ ಮುಗ್ದೋಗುತ್ತೆ. ಅತ್ತಿಗೆ, ಅಮ್ಮ, ನೀವಿಬ್ರು ಕಿಚನ್ ಕೆಲ್ಸನ ನೋಡಿ, ನಾನು ಕುಸುಮ, ಅಣ್ಣ, ಕಾವ್ಯ ಹೋಗಿ ಆ ಸ್ಟೋರ್ ರೂಮ್ನ ಕ್ಲೀನ್ ಮಾಡುವ ಕೆಲ್ಸ ನೋಡ್ತೀವಿ. ಹೀಗೆ ರಾಜೇಶ್, ರಾಕೇಶ್, ಕುಸುಮ ಹಾಗೆ ಕಾವ್ಯ 4 ಜನ ಅಂಡರ್ ಗ್ರೌಂಡಿಗೆ ಹೋದ್ರು. ಅಲ್ಲಿ ಹಳೆಯ ವಸ್ತುಗಳೆಲ್ಲ ಇತ್ತು. ಆದ್ರೆ ಆಶ್ಚರ್ಯ ಏನಂದ್ರೆ ಅಲ್ಲಿ ಅವರಿಗೆ ಅಷ್ಟೊಂದು ಚಳಿ ಕಾಣಿಸ್ಲೇ ಇಲ್ಲ. ವಾವ್ ಅತ್ತಿಗೆ, ನೀವ್ ಹೇಳಿದ್ದು ನಿಜನೇ ಅತ್ತಿಗೆ. ಇಲ್ಲಿ ನೋಡಿ, ಅಷ್ಟೊಂದು ಗಾಳಿ ಇಲ್ಲ. ತಂದೆಗೆ ಖಂಡಿತ ಈ ಸ್ಟೋರ್ ರೂಮಿಗೆ ಕರ್ಕೊಂಬಂದ್ರೆ ಇಲ್ಲಿ ಬೇಗನೆ ಅವರು ಗುಣ ಆಗುವ ಸಾಧ್ಯತೆ ಇದೆ. ಹೌದು ಕಾವ್ಯ, ಕುಸುಮ ಹೇಳಿದ್ದು ನಿಜಾನೇ. ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿನೇ ಇದೆ. ಇಲ್ಲಿ ಹೀಟರಿಗೆ ಕೂಡ ಅವಶ್ಯಕತೆ ಇಲ್ಲ. ನೋಡಿದ್ರ,
ಹಳೆ ಕಾಲದಲ್ಲಿ ಈ ರೀತಿಯೇ ಮಾಡಿರೋದು. ನಾವು ಮಾಡ್ರನ್ ಲೋಕಕ್ಕೆ ಹೋಗಿ ಯಾವ್ಯಾವುದೋ ರೀತಿ ಮನೇನ ಕಟ್ತಾ ಇದ್ದೀವಿ, ಆದ್ರೆ ಈ ರೀತಿ ಅಂಡರ್ ಗ್ರೌಂಡ್ ಅಲ್ಲಿರುವ ವಾತಾವರಣನ ನಾವು ಮರ್ತೇ ಬಿಟ್ಟಿದೀವಿ. ಕಾವ್ಯ ಕುಸುಮ ಇಬ್ಬರು ಸೇರಿ ಧೂಳುಗಳನ್ನ ಕ್ಲೀನ್ ಮಾಡಿದ್ರೆ ರಾಕೇಶ್ ರಾಜೇಶ್ ಅಲ್ಲಿರುವ ವಸ್ತುಗಳನ್ನೆಲ್ಲ ಸೈಡಿಗಿಟ್ರು. ಆ ನಂತರ ಅತ್ತಿಗೆ, ನಾನು ಹೋಗಿ ದೇವರ ಫೋಟೋನ ಇಲ್ಲಿಗೆ ತಗೊಂಬರ್ತೀನಿ. ಅವರ ಫೋಟೋ ತಂದ್ರೆ ಈ ಜಾಗಕ್ಕೆ ಒಂದು ಕಳೆ ಬರುತ್ತೆ. ಕಿಶ್, ನೀನೊಂದು ಸ್ಟೂಲ್ನ ತಗೊಂಬಂದಿಲ್ಲ ಹಾಕಿ ಆ ಲ್ಯಾಂಪ್ನ ತಗೊಂಬಂದು ಇಲ್ಲಿಡು. ಈ ರೂಮೇ ಪ್ರಕಾಶವಾಗಿರುತ್ತೆ. ಹಾಗೇನೆ ಬಾವಾ, ನೀವು ಕೂಡ ಆ ಹಳೆಯ ಮಂಚ ಇದೆಯಲ್ಲ ಅದನ್ನ ಇಲ್ಲಿ ತಂದು ಹಾಕಿ, ಅದಕ್ಕೆ ಹೊಸ ಬೆಡ್ ತಂದಿದೀವಲ್ಲ ಅದನ್ನ ಹಾಕೋಣ. ಒಂದೇ ಗಂಟೆಯಲ್ಲಿ ಆ ಸ್ಟೋರ್ ರೂಮ್ ಸುಂದರವಾದ ಬೆಡ್ರೂಮ್ ಆಗಿ ಪರಿವರ್ತನೆಯಾಯಿತು. ಕೀರ್ತಿ ಕುಸುಮ ಇಬ್ಬರು ಮೇಲೆ ಬಂದ್ರು. ಅಲ್ಲಿ ರಘುರಾಮ್ ಇನ್ನೂ ಚಳಿಯಲ್ಲಿ ನಡುಕ್ತಾನೇ ಇದ್ರು. ಅಮ್ಮ, ತಂದೆಯವರಿಗೋಸ್ಕರ ಕೆಳಗೆ ಬೆಡ್ರೂಮ್ ಫುಲ್ ರೆಡಿ ಆಗಿದೆ ಅಮ್ಮ. ಎಷ್ಟೊಂದು ಸುಂದರವಾಗಿದೆ ಗೊತ್ತಾ, ನನಗಂತೂ ಅಲ್ಲೇ ಇರ್ಬೇಕು ಅನ್ಸುತ್ತೆ ಅಮ್ಮ. ಕಾವ್ಯ, ನಿಜವಾಗ್ಲಾ ಅಲ್ಲಿ ನಿಮ್ ತಂದೆಯಿಂದ ಇರಲು ಸಾಧ್ಯನಾ? ಅತ್ತೆ, ನಿಜನೇ ಅತ್ತೆ, ಅಷ್ಟೊಂದ್ ಚೆನ್ನಾಗಿದೆ. ನೀವೇ ಬರ್ತೀರಲ್ಲ ನೋಡಿ. ರಾಕೇಶ್, ಬಾವಾ, ಮಾವನ ಕರ್ಕೊಳ್ಳಿ. ಹೀಗೆ ರಾಜೇಶ್ ಮತ್ತು ರಾಕೇಶ್ ರಘುರಾಮನ್ನು ಕೆಳಗೆ ಸ್ಟೋರ್ ರೂಮಿಗೆ ನಿಧಾನವಾಗಿ ಕರ್ಕೊಂಬಂದ್ರು. ಏನಿದು, ಇಲ್ಲಿ ಚಳಿ ಗೊತ್ತಾಗದೇ ಇಲ್ಲ, ಏನೋ ಬಿಸಿಯಲ್ಲಿ ಕೂತಿರುವ ಹಾಗೆ ಅನ್ಸ್ತಾ ಇದೆ. ಹೌದಪ್ಪ, ಇದು ನಮ್ಮ ಹಳೆಯ ಸ್ಟೋರ್ ರೂಮು. ಕುಸುಮ ಅತ್ತಿಗೆ ಐಡಿಯಾದೊಂದಿಗೆ ನಾವೆಲ್ಲರೂ ಸೇರಿ ಈ ರೂಮನ್ನು ಕ್ಲೀನ್ ಮಾಡಿದೀವಿ ಅಪ್ಪ. ಅಷ್ಟರಲ್ಲಿ ಕೀರ್ತಿ ಕೂಡ ಮಾವನಿಗೋಸ್ಕರ ಬಿಸಿ ಬಿಸಿ ಸೂಪ್ ತಂದು, ಮಾವ ಈ ಸೂಪ್ನ ಕುಡೀರಿ. ಆಹಾ, ಈ ಸೂಪು ತುಂಬಾ ಚೆನ್ನಾಗಿದೆ ಅಮ್ಮ. ಅಮ್ಮ ಕುಸುಮ, ಇವಾಗ ನೀನೇ ನಮ್ಮ ಪಾಲಿಗೆ ದೇವ್ರು. ಸಮಯಕ್ಕೆ ಸರಿಯಾಗಿ ಒಳ್ಳೆ ಆಲೋಚನೆ ಮಾಡಿ ರೆಡಿ ಮಾಡಿದೀಯ. ಅಮ್ಮ ಕಾವ್ಯ, ನೀನು ಕೂಡ ಅತ್ತಿಗೆಗೆ ತುಂಬಾನೇ ಸಹಾಯ ಮಾಡಿದೀಯ. ಅತ್ತೆ, ಇದು ನಾನು ಏನು ಮಾಡಿದ್ದಲ್ಲ, ಇದು ಮೊದಲೇ ನಮ್ಮ ಮನೆಯಲ್ಲಿದ್ದ ಸೌಕರ್ಯ. ಅದನ್ನ ಸ್ವಲ್ಪ ನಾವು ಸರಿ ಮಾಡ್ಕೊಂಡ ಅಷ್ಟೇ. ಮಾವ ಇದೇ ರೂಮಲ್ಲಿದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಮಾವಯ್ಯನ ಜ್ವರ ಕಡಿಮೆಯಾಗುತ್ತೆ. ಎಲ್ಲರೂ ಕೂಡ ಆ ಸ್ಟೋರ್ ರೂಮಲ್ಲಿ ತುಂಬಾ ನೆಮ್ಮದಿಯಾಗಿದ್ರು. ಹೊರಗಿನ ವಾತಾವರಣ, ಮೇಲ್ಗಡೆ ರೂಮಲ್ಲಿ ತುಂಬಾ ಚಳಿ ಜಾಸ್ತಿ ಇದ್ರೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಎಲ್ಲರೂ ಸಂತೋಷವಾಗಿ, ಚಳಿನೇ ಗೊತ್ತಾಗದೆ ಸಂತೋಷವಾಗಿ ಇದ್ರು. ಅಪ್ಪ, ಇವಾಗ ಜ್ವರ ಹೇಗಿದೆ? ಇವಾಗ ಸ್ವಲ್ಪ ಚಳಿ ಕಡಿಮೆಯಾಗಿದೆ ಅಪ್ಪ, ಜ್ವರನು ಕಡಿಮೆಯಾಗಿದೆ. ಆ ಮದ್ದಿಂದ ಜ್ವರ ಕಡಿಮೆಯಾದ ರೀತಿ ಅನ್ಸ್ತಾ ಇಲ್ಲ. ಈ ವಾತಾವರಣದಿಂದಾನೇ ನಾನ್ ಸ್ವಲ್ಪ ಚೆನ್ನಾಗಿದ್ದೀನಿ. ಇವಾಗ ಹಸಿವಾಗ್ತಿದೆ ನಂಗೆ. ಹೌದಾ ರೀ, ನೀವು ಸ್ವಲ್ಪ ದಿನದಿಂದ ಊಟನೇ ಮಾಡ್ಲಿಲ್ಲ. ಕಾವ್ಯ, ಹೋಗಿ ನಿಮ್ ತಂದೆಯವರಿಗೆ ಸ್ವಲ್ಪ ಊಟ ತಗೊಂಬ ಅಮ್ಮ. ಅಮ್ಮ, ನಾವು ಬಿಸಿ ಬಿಸಿ ರೊಟ್ಟಿ ಮಾಡಿದೀವಿ, ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣಮ್ಮ. ನಾವೆಲ್ಲರೂ ಎಲ್ಲೋ ಪಿಕ್ನಿಕ್ಕಿಗೆ ಹೊರಟಿರುವ ಹಾಗೆ ಇಲ್ಲೇ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋಣ. ಹೌದು, ನೀನ್ ಹೇಳಿದೇನೋ ಸರಿನೇ. ಚಿಕ್ಕ ವಯಸ್ಸಲ್ಲಿ ಕರೆಂಟ್ ಹೋದಾಗ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೋ, ಅಂತಾಕ್ಷರಿ ಎಲ್ಲ ಆಡ್ತಾ ಇದ್ದೋ. ಇವಾಗ ಎಲ್ಲ ಜ್ಞಾಪಕ ಬರ್ತಾ ಇದೆ. ಸುಮಾ, ನಿನಗೆ ಈ ಆಲೋಚನೆ ಹೇಗಮ್ಮ ಬಂತು? ಇಷ್ಟು ದಿನ ಕೂಡ ನಾವೆಲ್ಲರೂ ಇದೇ ಮನೆಯಲ್ಲೇ ಇದ್ದೋ. ಈ ಅಂಡರ್ ಗ್ರೌಂಡ್ನ ಮನೆಯಲ್ಲಿರುವ ವೇಸ್ಟ್ ವಸ್ತುಗಳನ್ನ ಹಾಕಕ್ಕೇನೆ ಉಪಯೋಗ ಮಾಡ್ತಾ ಇದ್ದೋ. ಆದ್ರೆ ಇವಾಗ ಈ ಅಂಡರ್ ಗ್ರೌಂಡ್ನ ನೀನು ತುಂಬಾ ಸುಂದರವಾಗಿ ಬದಲಾಯಿಸಿದೀಯಾ. ಮಾವ, ಸಮಸ್ಯೆಗಳು ಬಂದಾಗ ನಾವು ಅದನ್ನು ನೋಡಿ ಹೆದರದೆ ಸ್ವಲ್ಪ ಹೊತ್ತು ಕೂತು ಆಲೋಚನೆ ಮಾಡಿ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಖಂಡಿತ ನಮಗೆ ಒಂದು ಉಪಾಯ ಸಿಗುತ್ತೆ. ನಮ್ ತಂದೆಯವರು ಹೇಳ್ತಾ ಇದ್ರು, ಪರಿಸರದಿಂದ ಆಗುವ ತೊಂದರೆಗಳಿಗೆ ಪರಿಸರದಲ್ಲೇ ವಿಮುಕ್ತಿ ಸಿಗುತ್ತೆ ಅಂತ. ನಿಮ್ನ ಅತ್ತಿಗೆ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಹೌದು ಕಾವ್ಯ, ಕುಸುಮ ತುಂಬಾ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದಾಳೆ. ಮೊದ್ಲು ಇಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಅಂತ ನಾನು ಕೂಡ ಡೌಟ್ ಪಟ್ಟೆ, ಆದ್ರೆ ಇವಾಗ ನನಗೆ ಕೂಡ ಮೇಲೆ ಹೋಗಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಹೌದಮ್ಮ ಕೀರ್ತಿ, ಇವಾಗ್ಲೇ ನಿಮ್ಮ ಮಾವಯ್ಯನ ಆರೋಗ್ಯ ಸ್ವಲ್ಪ ಸುಧಾರಿಸ್ಕೊಂಡಿರೋದು. ಇನ್ನು ಈ ಚಳಿಕಾಲ ಮುಗಿಯುವ ತನಕ ನಾವೆಲ್ಲರೂ ರಾತ್ರಿ ಸಮಯದಲ್ಲೇ ಇಲ್ಲೇ ಊಟ ಮಾಡೋಣ. ಬಿಸಿಲು ಬಂದ್ರೆ ಮಾತ್ರ ಮೇಲೆ ಹೋಗೋಣ. ಹೌದಮ್ಮ, ಇದು ನಮ್ಮ ವಿಂಟರ್ ಹೌಸ್ ಇದ್ದ ಹಾಗೆ ಇದೆ. ಮನೆಯಲ್ಲೇ ಇದ್ರೂ ಕೂಡ ಎಲ್ಲೋ ಹೊರಗಡೆ ಇರುವ ಹಾಗೆ ಅನ್ಸುತ್ತೆ. ಅಮ್ಮ, ನೀನು ನನ್ನ ಆರೋಗ್ಯವನ್ನು ಮಾತ್ರ ಸರಿ ಮಾಡ್ಲಿಲ್ಲಮ್ಮ, ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದೇ ಕಡೆ ಇರುವ ಹಾಗೆ ಮಾಡಿದೀಯ. ಅಮ್ಮ ಕಾವ್ಯ, ನೀನು ಕೂಡ ನಿಮ್ಮ ಅತ್ತಿಗೆಗೆ ಸಹಾಯ ಮಾಡುತ್ತಾ ನನಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ಯಮ್ಮ. ಈ ಅಂಡರ್ ಗ್ರೌಂಡ್ ಮನೆ ನಮ್ಮ ಸಂಬಂಧಗಳನ್ನ ಒಟ್ಟುಗೂಡಿಸಿದೆ. ಸಂತೋಷ ಮಾವಯ್ಯ, ನೀವು ಎಲ್ಲರೂ ಇದೇ ರೀತಿ ಸಂತೋಷವಾಗಿದ್ರೆ ಅದೇ ತಾನೇ ನನಗೂ ಸಂತೋಷ. ಹೀಗೆ 3 ದಿನದಲ್ಲಿ ರಘುರಾಮ್ ಚೇತರಿಸಿಕೊಂಡ್ರು. ಇವತ್ತು ಹೊರಗಡೆ ಸ್ವಲ್ಪ ಬಿಸಿಲು ಜಾಸ್ತಿ ಬಂದಿರುವ ಹಾಗಿದೆ, ಹೊರಗಡೆ ಹೋಗಿ ನೋಡೋಣ. ಹೋಗೋಣ ಕೌಸಲ್ಯ. ಆದ್ರೂ ಕೂಡ ಈ ರೂಮ್ನ ಬಿಟ್ಟು ಬರಲಿಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ. ಹೊರಗಡೆ ವಾತಾವರಣದ ಶಬ್ದಗಳು, ಆ ಗಾಳಿ, ಅದನ್ನೆಲ್ಲ ನೋಡಿದ್ರೆ ಹೊರಗಡೆ ಬರ್ಲಿಕ್ಕೆ ಇಷ್ಟನೇ ಆಗದೆ ಇಲ್ಲೇ ಇರೋಣ ಅನ್ಸುತ್ತೆ.
ಪಾ, ನಾವು ಈ ಮನೇನ ಸ್ಟೋರ್ ರೂಮ್ ಆಗಿ ಅಲ್ಲ, ಪರ್ಮನೆಂಟ್ ಆಗಿ ನಾವು ಉಪಯೋಗ ಮಾಡುವ ರೂಮುಗಳಾಗಿ ಬದಲಾಯಿಸೋಣ. ಚಳಿಯಲ್ಲಿ ಅಲ್ಲ, ಬಿಸಿಲಲ್ಲೂ ತಂಪಾಗಿರುತ್ತೆ. ಹೌದು ಮಾವಯ್ಯ, ಹಾಗೆ ಮಾಡದೆ ಒಳ್ಳೇದು. ಈ ಸಲ ಚಳಿಗಾಲ ನಮಗೆ ಶಾಪ ಅಲ್ಲ, ವರವಾಗಿ ಬದಲಾಗಿದೆ. ನಾವು ಈ ಸ್ಟೋರ್ ರೂಮ್ ಹತ್ರನೇ ಅಂಡರ್ ಗ್ರೌಂಡ್ ಅಲ್ಲೇ 2 ಬೆಡ್ರೂಮ್ನ ಕೂಡ ಕಟ್ಕೋಬಹುದು ಮಾವಯ್ಯ. ಸರಿಯಮ್ಮ, ಅದು ಕೂಡ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನಗೂ ಕೂಡ ಇವಾಗ ಅರ್ಥ ಆಯ್ತು. ಈ ಚಳಿಯಿಂದ ನನಗೂ ಕೂಡ ಈ ಅಂಡರ್ ಗ್ರೌಂಡ್ನ ಮಹಿಮೆ ಏನು ಅಂತ ಇವತ್ತು ಚೆನ್ನಾಗಿ ಅರ್ಥ ಆಯ್ತಮ್ಮ. ಹೀಗೆ ಸೊಸೆಯ ಆಲೋಚನೆಯ ಪ್ರಕಾರ ಮನೆಯೊಳಗೆ ಅಂಡರ್ ಗ್ರೌಂಡ್ ಮನೆಯನ್ನು ಕಟ್ಟಲಾರಂಭಿಸಿದ್ರು. ಕಷ್ಟ ಬಂದಾಗ ದುಃಖ ಪಡುವುದು ಸಹಜ. ಅದೇ ಕಷ್ಟವನ್ನು ನಮಗೆ ತಕ್ಕಂಗೆ ಬದಲಾಯಿಸುವುದು ನಮ್ಮ ಬುದ್ಧಿವಂತಿಕೆ. ಕುಸುಮ ಅವಳ ಬುದ್ಧಿವಂತಿಕೆಯಿಂದ ಅವಳ ಮಾವನಿಗೆ ಮಾತ್ರ ಹೊಸ ಜೀವವನ್ನು ಕೊಡುವುದು ಮಾತ್ರವಲ್ಲದೆ ಆ ಹಳೆಯ ಅಂಡರ್ ಗ್ರೌಂಡ್ ಸ್ಥಳವನ್ನು ಕೂಡ ಅವರಿಗೆ ತಕ್ಕ ಹಾಗೆ ಕಾವ್ಯನ ಸಹಾಯದೊಂದಿಗೆ ಸರಿಪಡಿಸಿದ್ಲು. ಆ ಸ್ಟೋರ್ ರೂಮ್ ಅಲ್ಲಿರುವಂತಹ ಉಷ್ಣತೆ ಆ ಕುಟುಂಬದ ಬಾಂಧವ್ಯವನ್ನು ಇನ್ನು ತುಂಬಾ ಹತ್ತಿರಕ್ಕೆ ಸೇರಿಸಿತು.